ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 17 ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್. ಅದರಲ್ಲೂ ಪವಿತ್ರ ಗೌಡಗೆ ಶುರುವಾಯಿತು ಟೆನ್ಷನ್. ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅಂತ ಹೇಳಿ ಪವಿತ್ರಾಗೆ ಆತಂಕ. ಸಹ ಕೈದಿಗಳ ಜೊತೆ ಮಾತನಾಡ್ತಿರೋ ಪವಿತ್ರ ಗೌಡ ಯಾವ ಸಾಕ್ಷಿ ಕಲೆ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆನೇ ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಜೈಲಧಿಕಾರಿಗಳಿಂದ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಇದೀಗ ಸಹ ಕೈದಿಗಳ ಜೊತೆಗೂ ಕೂಡ ಮಾತನಾಡ್ತಿದ್ದಾರೆ ಅನ್ನೋ ಮಾಹಿತಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಈಗಾಗಲೇ ಜೈಲಧಿಕಾರಿಗಳಿಂದ ಪವಿತ್ರ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಒಂದಷ್ಟು ಅಂಶಗಳ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ಅದರ ಜೊತೆಗೆ ಇದೀಗ ತಮ್ಮ ಸಹ ಕೈದಿಗಳ ಜೊತೆಗೂ ಕೂಡ ಮಾತನಾಡ್ತಿದ್ದಾರೆ ಅನ್ನೋದು. ಮಧುಶ್ರೀ, ಈ ಒಂದು ರೇಣುಕಾಸ್ವಾಮಿ ಕೊಲೆಯ ಪ್ರಮುಖವಾದಂತಹ ಸೂತ್ರಧಾರ ಅಂತ ಹೇಳಿದ್ರೆ ಅದು ಪವಿತ್ರ ಗೌಡ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪವಿತ್ರ ಗೌಡರಿಂದನೇ ಈ ಎಲ್ಲಾ ಪ್ರಕರಣಗಳು ಕೂಡ ಅಂದ್ರೆ 17 ಜನ ಆರೋಪಿಗಳಾಗಿರುವಂಥದ್ದು, ಜೊತೆಗೆ ರೇಣುಸ್ವಾಮಿ ಕೊಲೆ ಆಗಿರೋದು ಅನ್ನುವಂಥದ್ದು ಕೂಡ ಸ್ಪಷ್ಟ. ಇದು ಒಂದು ಕಡೆ ಆದ್ರೆ ಇವತ್ತು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರದಲ್ಲಿ ಆವತ್ತು ಘಟನೆಯ ದಿನ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಪವಿತ್ರ ಗೌಡ ಜೈಲಿನಲ್ಲಿ ಮನವರಿಕೆ ಮಾಡ್ಕೋತಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಿರುವಂತಹ ವಿಚಾರ. ಜೊತೆಗೆ ಸಹ ಖೈದಿಗಳ ಜೊತೆಗೂ ಕೂಡ ಅವತ್ತು ಘಟನೆ ಏನಾಯ್ತು, ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿರಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಗೆ ತಾನೇ ಒಂದಿಷ್ಟು ಪ್ರಶ್ನೆಯನ್ನ ಕೂಡ ಪವಿತ್ರ ಗೌಡ ಜೈಲಿನಲ್ಲಿ ಹಾಕೋತಾ ಇರುವಂತದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ರೇಣುಕಾಸ್ವಾಮಿಯನ್ನ ಚಪ್ಪಲಿಯಿಂದ ಹೊಡೆದಿರೋದೇ ಪವಿತ್ರ ಗೌಡಗೆ ದೊಡ್ಡ ಮಟ್ಟದ ಒಂದು ಸಂಕಷ್ಟವನ್ನ ತಂದೊಡ್ತಾ ಇರುವಂತದ್ದು. ಆ ಒಂದು ಅಂಶವನ್ನ ಕೂಡ ಅಂದ್ರೆ ಪಟ್ಟಣಗೆರೆ ಶೆಟ್ಗೆ ರೇಣುಕಾಸ್ವಾಮಿಯನ್ನ ಕರೆ ತಂದ ನಂತರದಲ್ಲೇ ಪವಿತ್ರ ಗೌಡ ಏನಲ್ಲಿ ಬರ್ತಾರೆ, ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಚಪ್ಪಲಿಂದ ಥಳಿಸ್ತಾರೆ. ಇದನ್ನು ಕೂಡ ಸದ್ಯಕ್ಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಹಾಗಾಗಿ ಪವಿತ್ರ ಗೌಡ ಜೈಲು ಸಿಬ್ಬಂದಿಗಳಾಗಿರಬಹುದು, ಅಂದ್ರೆ ಒಂದೇ ಕಡೆ ಇರುವಂತಹ ಕಾರಣಕ್ಕೆ ಸಹಜವಾಗಿ ಒಂದಿಷ್ಟು ಜನ ಸಿಬ್ಬಂದಿಗಳು ಆತ್ಮೀಯತೆಯನ್ನು ಬೆಳೆಸ್ಕೊಂಡಿರ್ತಾರೆ. ಅವರ ಬಳಿ ಕೂಡ ಈ ಒಂದು ವಿಚಾರ, ಜೊತೆಗೆ ತಮ್ಮ ಸಹ ಖೈದಿಗಳೆಂದರೆ ಅವರ ಬಳಿ ಕೂಡ ಈ ಒಂದು ಚಾರ್ಜ್ ಶೀಟ್ ವಿಚಾರವಾಗಿ ಚರ್ಚೆಯನ್ನು ಮಾಡ್ಕೋತಾ ಇರುವಂತದ್ದು. ಅದ್ರ ಜೊತೆಗೆ ಏನೆಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರಬಹುದು, ಆ ಘಟನೆ ದಿನ ಏನಾಯ್ತು ಅಂದ್ರೆ ತಾನು ಹೊಡೆದಿರುವಂತದ್ದಾಗಿರ್ಬೋದು, ಇದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರಬಹುದಾ, ಚಪ್ಪಲಿಂದ ಥಳಿಸಿರ್ಬೋದು, ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ, ಯಾವ್ದನ್ನ ಮಿಸ್ ಮಾಡಿದ್ದಾರೆ, ಯಾವ್ದನ್ನ ಹಾಕೊಂಡು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ರೀತಿಯಾಗಿ ತನಗೆ ತಾನೇ ಒಂದಿಷ್ಟು ಪ್ರಶ್ನೆಯನ್ನ ಇವತ್ತು ಹಾಕೋತಾ ಇರುವುದು. ಹಾಗಾಗಿ ಸಾಮಾನ್ಯ ದಿನದಲ್ಲಿ ಪವಿತ್ರ ಗೌಡ ಏನಿರ್ತಾರೆ ಆ ದಿನಕ್ಕೆ ಇವತ್ತು ತುಂಬಾನೇ ವಿಭಿನ್ನವಾಗಿ ಒಂದಿಷ್ಟು ಯೋಚನೆ ಮಾಡ್ತಿರುವಂತದ್ದು, ಜೊತೆಗೆ ಆತಂಕದಲ್ಲಿರುವಂತಹ ರೀತಿಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇವತ್ತು ಪವಿತ್ರ ಗೌಡ ಅವರ ಮನಸ್ಥಿತಿ ಇರುವಂತದ್ದು. ಮಧುಶ್ರೀ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ರಾಚಪ್ಪ, ಮಾಹಿತಿಯನ್ನ ಪಡಿತೀನಿ. ಪವಿತ್ರ ಗೌಡ ಸದ್ಯಕ್ಕಂತೂ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಒಂದು ಕಡೆ ಜಾಮೀನು ಅರ್ಜಿ ವಜಾ ಆಗಿದೆ, ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಹೆಣ್ಮಗಳು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಎಕ್ಸ್ಕ್ಯೂಸ್ ಸಿಗಬಹುದು, ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದರೆ ಪ್ರಕರಣದ ಗಂಭೀರತೆ ಇದೆಯಲ್ಲ, ಇದು ಜೀವಾವಧಿ ಶಿಕ್ಷೆಯನ್ನ ಕೊಡಬಹುದಾದಂತಹ ಪ್ರಕರಣ. ಆ ಒಂದು ಕಾರಣದಿಂದ ಪವಿತ್ರ ಗೌಡ ಸಲ್ಲಿಸಿದಂತಹ ಜಾಮೀನು ಅರ್ಜಿ ವಜಾ ಆಯಿತು. ಮತ್ತೊಂದು ಕಡೆ ಇವತ್ತು ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಈ ಹಿಂದೆ ಪವಿತ್ರ A1 ಆಗಿದ್ರು, ಅದೇ ತೆರನಾಗಿ A1 ಆಗಿಯೇ ಮುಂದುವರಿಯಲಿದ್ದಾರೆ. ಯಾವ್ಯಾವ ಸಾಕ್ಷಿಗಳು ತಮ್ಮ ವಿರುದ್ಧ ಸಿಕ್ಕಿದೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡೆದುಕೊಂಡು ಒಂದಷ್ಟು ಟೆನ್ಷನ್ ನಲ್ಲಿ ಇದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ.